ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 191ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಶಿಕ್ಷಕರಾದ ಶ್ರೀಪಾದ ಬಿ ಆಚಾರ್ಯ. ಕೇಳುಗರಿಗೆ ನಮಸ್ಕಾರ. ಕಥೆಯ ಶೀರ್ಷಿಕೆ ಭ್ರಾಮರಿ ನೀನಿರಬೇಕಿತ್ತು ಈಗ. ಕಥಾನಾಯಕಿ ಚಿತ್ರ ತಾನೊಬ್ಬಳು ಸಾಹಿತ್ಯ ಪ್ರೇಮಿ. ತನ್ನಂತೆ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವಳು ಆಕೆ. ಅದಕ್ಕೋಸ್ಕರವೇ ತನ್ನ ಸಮಮನಸ್ಕರೊಂದಿಗೆ ಸೇರಿಕೊಂಡು ಭ್ರಾಮರಿ ಸಾಹಿತ್ಯ ವೇದಿಕೆಯನ್ನು ಕಟ್ಟಿದಳು. ಅದು ಆಕೆಯ ಜೀವನದ ಬಹುದೊಡ್ಡ ಕನಸಾಗಿತ್ತು. ಭ್ರಾಮರಿ ಸಾಹಿತ್ಯ ವೇದಿಕೆಗೆ 3 ವರ್ಷದ ಸಂಭ್ರಮ. ಅದರ ಹಿಂದಿನ ದಿನ ಬಹಳ ವಿಜೃಂಭಣೆಯಿಂದ ತಯಾರಿ ನಡೆಯುತ್ತಿತ್ತು. ತಾನಂದುಕೊಂಡಂತೆ ಸಿದ್ಧತೆ ಎಲ್ಲವೂ ಆಗಿತ್ತು. ಆದರೆ ಒಂದೇ ಒಂದು ಕೊರತೆ ಆಕೆಗೆ ಎದುರಾಗಿತ್ತು. ಅಲ್ಲಿಗೆ ಬಂದ ಆಕೆಯ ಆಪ್ತ ಗೆಳತಿ ಆಶಾ ಆಕೆಯ ಮನಸ್ಸಿನಲ್ಲಿದ್ದ ಚಿಂತನೆಯನ್ನು ಹೊರತೆಗೆದು ಕಾರಣವೇನೆಂದು ಕೇಳಿದಾಗ, ಮರುದಿನದ ಕವನ ವಾಚನ ಸ್ಪರ್ಧೆಗೆ ಈಗಾಗಲೇ 2 ತೀರ್ಪುಗಾರರು ಆಯ್ಕೆಯಾಗಿದ್ದರು. ಆದರೆ ಎಷ್ಟು ಹುಡುಕಾಟ ನಡೆಸಿದರೂ ಇನ್ನೊಂದು ತೀರ್ಪುಗಾರರು ಸಿಕ್ಕಿರಲಿಲ್ಲ. ಆದರೆ ಆ ತೀರ್ಪುಗಾರರು ಸಿಕ್ಕಿಲ್ಲ ಎಂದಾಗ ಆ ತಕ್ಷಣ ಆಶಾಳ ಮನಸ್ಸಿಗೆ ತಟ್ಟನೆ ಹೊಳೆದದ್ದು ಚಿತ್ರ ತಾನು ಕರ್ತವ್ಯ ನಿರ್ವಹಿಸುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಕೆಯ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರಸಾದ್. ಆ ಹೆಸರು ಕೇಳಿದ ತಕ್ಷಣ ಚಿತ್ರ ಅವಳಿಗೆ ಎಲ್ಲಿಲ್ಲದ ಆನಂದ. ಆ ತಕ್ಷಣ ತಾನು ಜಂಗಮವಾಣಿಯಿಂದ ಪ್ರಸಾದ್ರವರಿಗೆ ಒಂದು ಕರೆಯನ್ನು ಮಾಡಿ ವಿಷಯ ತಿಳಿಸಿದ ತಕ್ಷಣವೇ ಆಕೆಯ ಮಾತಿಗೆ ಮರು ಮಾತನಾಡದೆ ಪ್ರಸಾದ್ ಆ ಕೆಲಸಕ್ಕೆ ಒಪ್ಪಿದರು. ಚಿತ್ರಗೆ ಎಲ್ಲಿಲ್ಲದ ಸಂತೋಷ. ಕೊನೆಗೂ ತನ್ನ ಆಪ್ತ ಗೆಳತಿಯಿಂದ ತನ್ನ ಚಿಂತೆಗೆ ಪರಿಹಾರ ಸಿಕ್ಕಿತೆಂದು ನಿಟ್ಟುಸಿರು ಬಿಟ್ಟಳು. ಅಂದು ಭ್ರಾಮರಿ ಸಾಹಿತ್ಯ ವೇದಿಕೆಯಲ್ಲಿ ಸ್ಪರ್ಧಿಗಳ ಕವನ ವಾಚನಕ್ಕಾಗಿ ರಂಗವೇದಿಕೆ ಸಜ್ಜಾಗಿತ್ತು. ಪ್ರಸಾದ್ ತನ್ನ 2 ಆಪ್ತರಾದ ಗುರುರಾಜ್ ಮತ್ತು ರಾಘವೇಂದ್ರರ ಜೊತೆಗೆ ಆಗಮಿಸಿದ್ದರು. ಮೂವರನ್ನು ಕಂಡೊಡನೆ ವೇದಿಕೆಯಲ್ಲಿದ್ದ ಚಿತ್ರ ಅವರತ್ತ ಓಡೋಡಿ ಬಂದು ತನ್ನ ಸಹೋದ್ಯೋಗಿಗಳನ್ನು ಆದರದಿಂದ ಸತ್ಕರಿಸಿದಳು. ಹಾಗೆಯೇ ಇನ್ನೊಂದೆಡೆ ಕವನ ವಾಚನಕ್ಕಾಗಿ ಬಂದಿರುವ ಸ್ಪರ್ಧಿಗಳು ತಾವು ಉತ್ತಮ ತಯಾರಿಯಲ್ಲಿಯೇ ಇದ್ದರು. ತನ್ನ ವಿಭಾಗದ ಮುಖ್ಯಸ್ಥರ ಕಿರು ಪರಿಚಯವನ್ನು ಮಾಡಿದಳು ಚಿತ್ರ. ಅನಂತರ ಶುರು ಆಯಿತು ಸ್ಪರ್ಧಿಗಳ ಕವನ ವಾಚನ. ಒಂದಕ್ಕಿಂತ ಇನ್ನೊಂದು ಕವನ ಕೇಳುಗರ ಮನಸ್ಸಿಗೆ ಮುದ ನೀಡುತ್ತಿತ್ತು. ಕಾರ್ಯಕ್ರಮ ಅಂತಿಮ ಹಂತಕ್ಕೆ ಬಂದು ತಲುಪಿತು. ವಿಜೇತರಾದ ಸ್ಪರ್ಧಿಗಳಿಗೆ ಬೆಳ್ಳಿಯ ನಾಣ್ಯವನ್ನು ನೀಡಿ ಗೌರವಿಸಲಾಯಿತು. ಆದರೆ 3 ತೀರ್ಪುಗಾರರಿಗೂ ಅಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ್ರವರ ಬಳಿ ಬಂದ ಚಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕೆ ಇನ್ನೊಂದು ಬಾರಿ ಕೃತಜ್ಞತೆಯನ್ನು ನೀಡಿದಳು. ಆಗ ಪ್ರಸಾದ್ ಅವರು, ಈ ಬಾರಿ ತೀರ್ಪುಗಾರನಾಗಿ ಆಗಮಿಸಿದೆ. ಆದರೆ ನಿಮ್ಮ ಸಾಹಿತ್ಯ ವೇದಿಕೆಯ 5ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಾನು ಒಂದು ಪುಸ್ತಕವನ್ನು ಬರೆದು ಅದು ನಿಮ್ಮಿಂದ ಬಿಡುಗಡೆಗೊಳಿಸುವೆ ಎಂದು ತಮಾಷೆಗೆ ಚಿತ್ರ ಬಳಿ ನುಡಿದರು. ಆಗ ಚಿತ್ರ, ಖಂಡಿತ ಪುಸ್ತಕವನ್ನು ಬರೆಯುವ ಪ್ರತಿಭೆ ನಿಮ್ಮಲ್ಲಿದೆ. ನೀವು ಮನಸ್ಸು ಮಾಡಿದರೆ ಖಂಡಿತ ಸಾಧ್ಯ ಎಂದಳು. ನೀವು ಪುಸ್ತಕವನ್ನು ಬರೆಯಿರಿ. ಇದೇ ವೇದಿಕೆಯಲ್ಲಿ 5ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಇದನ್ನು ನಾನು ಬಿಡುಗಡೆಗೊಳಿಸುವೆ. ಇದು ನಾನು ನಿಮಗೆ ಕೊಡುವ ಮಾತು ಎಂದಳು. ಆಗ ಚಿತ್ರ ಇನ್ನೊಬ್ಬ ಸಹೋದ್ಯೋಗಿಯಾಗಿರುವ ಪ್ರಸಾದ್ರವರ ಆಪ್ತರಾಗಿರುವ ಗುರುರಾಜ್ ಅವರು, ಚಿತ್ರ ಅವರೇ, ನನ್ನದೊಂದು ಪ್ರಶ್ನೆ ಇದೆ ಎಂದರು. ಏನು ಸರ್ ಕೇಳಿದಳು ಚಿತ್ರ.
ಆಗ ಗುರುರಾಜ್ರವರು, ಯಾಕೆ ನಿಮ್ಮ ಈ ಸಾಹಿತ್ಯ ವೇದಿಕೆಗೆ ಭ್ರಾಮರಿ ಎಂದು ನಾಮಕರಣ ಮಾಡಿದಿರಿ? ಪ್ರತಿ ವರ್ಷ ವಾರ್ಷಿಕೋತ್ಸವಕ್ಕೆ ತಗುಲುವ ಖರ್ಚು ಎಷ್ಟು ಎಂದು ಕೇಳಿದಾಗ, ಚಿತ್ರ, ಅದರ ಹಿಂದೆ ಒಂದು ದೊಡ್ಡ ಕಥೆಯಿದೆ, ಆದರೆ ಆ ಕತೆ ಹೇಳಲು ಈಗ ಸಮಯ ಸಾಕಾಗುವುದಿಲ್ಲ ಎಂದಾಗ ಪ್ರಸಾದ್ ಮತ್ತು ಗುರುರಾಜ್, ನಿಮಗೆ ಸಮಯ ಸಿಕ್ಕಿದಾಗ ಹೇಳಿ ಎಂದು ಅಲ್ಲಿಂದ ಹೊರಟರು. ಅದೇ ದಿನ ರಾತ್ರಿ 7 ಗಂಟೆಯಾಗಿತ್ತು. ಪ್ರಸಾದ್ರವರ ಜಂಗಮವಾಣಿಯಿಂದ ಕರೆ ಬರುತ್ತಿತ್ತು. ಯಾರೆಂದು ನೋಡಿದಾಗ ಚಿತ್ರ. ಕರೆಯನ್ನು ಸ್ವೀಕಾರ ಮಾಡಿದಾಗ ಮೊದಲು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದವನ್ನು ತಿಳಿಸಿ ಅನಂತರ ಕೇಳಿದ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ಮುಂದಾದಳು. ಭ್ರಾಮರಿ ಎಂದರೆ ನನ್ನಪ್ಪನ ಮುದ್ದಿನ ತಂಗಿ, ನನ್ನ ಅತ್ತೆ. ಸರಿಸುಮಾರು ಅವಳ ಪ್ರಾಯದಲ್ಲಿ ಜಾಸ್ತಿ ಏನು ವ್ಯತ್ಯಾಸವಿಲ್ಲದ ಕಾರಣ ನಾನು ಅವಳನ್ನು ಹೋಗಿ ಬಾರೆ ಅನ್ನುತ್ತಿದ್ದೆ. ಅವಳು ಸರ್ಕಾರಿ ಉದ್ಯೋಗದಲ್ಲಿದ್ದು 4 ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವ ಶಿಕ್ಷಕಿಯಾಗಿದ್ದಳು. ತನ್ನ ಶಾಲೆಯ ಪಕ್ಕದಲ್ಲಿ ತಾನೊಂದು ಬಾಡಿಗೆ ಮನೆಯನ್ನು ಮಾಡಿ ಅಲ್ಲಿ ಜೀವನ ಸಾಗಿಸುತ್ತಿದ್ದಳು. ನನ್ನಪ್ಪನಿಗೆ ಮಗಳಿಗೆ ಮದುವೆ ಮಾಡಿಸುವ ಮೊದಲು ತನ್ನ ತಂಗಿಗೆ ತಾನು ದಾರಿ ಎರೆಯಬೇಕೆಂಬ ಮಹಾನ್ ಅಭಿಷ್ಟೆಯಿತ್ತು. ಬಂದ ಎಲ್ಲ ವರನ ಕಡೆಯವರು, ಮಾಸ್ಟ್ರೇ, ನಿಮ್ಮ ತಂಗಿಗಿಂತ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ನಮಗೆ ಉತ್ತಮ ಎಂದು ಹೇಳಿದಾಗ ನನ್ನ ತಂದೆಗೆ ಪಿತ್ತನೆತ್ತಿಗೇರುತ್ತಿತ್ತು. ಕೊನೆಗೆ ಚಿತ್ರ ಅವಳಿಗೆ ಒಂದೇ ಒಂದು ಷರತ್ತು ಹಾಕಿದ್ದರು, ಯಾವ ಕಾರಣಕ್ಕೂ ಸಂಬಂಧ ಬಂದಾಗ ನೀನು ಹೊರಗಡೆ ಬರುವಂತಿಲ್ಲ ಎಂದು. ಅದಕ್ಕೆ ಒಪ್ಪಿದಳು ಚಿತ್ರ. ಅಂತೂ ಇಂತೂ ಕೊನೆಗೆ ಒಂದು ಸಂಬಂಧ ಕೂಡಿ ಬಂತು. ಆದರೆ ವರನ ಕಡೆಯವರು ಹಾಕಿದ ಷರತ್ತಿನ ಪ್ರಕಾರ ಭ್ರಾಮರಿಯ ಸಂಪೂರ್ಣ ದೇಹವನ್ನು ಚಿಕಿತ್ಸೆ ಮಾಡಿ ಪರಿಶೀಲಿಸಿದಾಗ ಆಕೆಗೆ ಹೃದಯ ರೋಗ ಇರುವುದು ಪತ್ತೆಯಾಗಿ ಬಂದು ವರನು ಈ ಸಂಬಂಧ ಬೇಡವೆಂದು ತಿರಸ್ಕಾರ ಮಾಡಿ ಹೋದನು. ಅದು 2020ನೇ ಇಸವಿ. ಜಗತ್ತು ಬೆಚ್ಚು ಬೀಳುವಂತೆ ಮಾಡಿದ ಕ್ಷಣ. ಕರೋನಾ ರೋಗ ಜಗತ್ತನ್ನೆಲ್ಲ ಆವರಿಸಿ ಎಲ್ಲರನ್ನೂ ಮನೆಯಲ್ಲಿರುವಂತೆ ಮಾಡಿತು. ಆ ವೇಳೆಯಲ್ಲಿ ಭ್ರಾಮರಿಯ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಬಂತು. ಆಕೆಯು 1 ವಾರ ಆಸ್ಪತ್ರೆಯಲ್ಲಿ ದಾಖಲಾದಾಗ ಆಕೆಯನ್ನು ನೋಡಿಕೊಂಡವಳೆ ಆಕೆಯ ಮುದ್ದಿನ ಸೊಸೆ, ಆಪ್ತೆ ಚಿತ್ರ. ಅಲ್ಲಿಂದ ಹೇಗೂ ಜೀವ ಉಳಿದು ಮನೆಗೆ ಬಂದು ಸೇರಿತು. ಆದರೆ ಬ್ಯಾಂಕ್ ಕೆಲಸದ ನಿಮಿತ್ತ ಭ್ರಾಮರಿ ಹೊರಗೆ ಹೋದಾಗ ಆಕೆಯ ಹಳೆಯ ವಿದ್ಯಾರ್ಥಿ ಆಕೆಯನ್ನು ಬ್ಯಾಂಕ್ವರೆಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಕರೆದುಕೊಂಡು ಹೋಗುವೆ ಎಂದು ಕರೆದುಕೊಂಡು ಹೋಗುತ್ತಿದ್ದಾಗ ಭ್ರಾಮರಿ ನಿಯಂತ್ರಣ ತಪ್ಪಿ ಬೈಕಿನಿಂದ ಕೆಳಗೆ ಬಿದ್ದು ದೇವರ ಪಾದವನ್ನು ಸೇರಿದಳು. ಆದರೆ ಮನೆಯಲ್ಲಿ ಸೂತಕದ ಕಳೆ ಇನ್ನೂ ಮಾಸಲಿಲ್ಲ. ಯಾರೋ ಹೊರಗಿನಿಂದ ತನ್ನ ಹೆಸರನ್ನು ಕರೆಯುತ್ತಿರುವ ಧ್ವನಿ ಕೇಳಿದ ಚಿತ್ರ ಬಾಗಿಲು ತೆಗೆದಳು. ಯಾರೋ ಒಬ್ಬ ಅಧಿಕಾರಿಯು ಚಿತ್ರಗಳನ್ನು ಹುಡುಕಿ ಆಕೆಯ ಮನೆಗೆ ಬಂದಿದ್ದರು. ಆಗಲೇ ಚಿತ್ರ ಅವಳಿಗೆ ತಿಳಿದಿದ್ದು ಭ್ರಾಮರಿ ತಾನು ಸಾಯುವ ಮೊದಲು ತನ್ನೆಲ್ಲ ಹಣವನ್ನು ತನ್ನ ಆಪ್ತೆಯಾದ ಚಿತ್ರ ಅವಳಿಗೆ ಬರೆದದ್ದನ್ನು. ಈ ವಿಷಯ ಕೇಳಿ ಚಿತ್ರಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಹೀಗೆ ತನ್ನ 3 ವರ್ಷದ ಹಿಂದಿನ ಕಥೆಯನ್ನು ಪ್ರಸಾದ್ರವರಿಗೆ ಹೇಳಿದಾಗ ಚಿತ್ರ ಅವಳ ಕಣ್ಣಲ್ಲಿ ಭ್ರಾಮರಿಯ ನೆನಪು ಕಣ್ಣೀರಾಗಿ ಹರಿಯಿತು. ಇಂದಿಗೂ ವರ್ಷಕ್ಕೆ ಅದರಿಂದ ಬರುವ ಬಡ್ಡಿಯ ಮುಖಾಂತರವಾಗಿಯೇ ಆ ಹಣದಿಂದ ತಾನು ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇನೆ. ತನ್ನ ಮೇಲೆ ಆಕೆ ಭರವಸೆ ನೀಟ್ಟು ತನ್ನೆಲ್ಲ ಹಣವನ್ನು ನನಗೆ ಬರೆದಿದ್ದಾಳೆ. ಹಾಗಾಗಿ ಭ್ರಾಮರಿಯ ಹೆಸರಿನಲ್ಲೇ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಆಕೆಯ ಹಣ ನನಗಲ್ಲ, ಬದಲಾಗಿ ಇದರಿಂದ 4 ಜನರಿಗೆ ನೆರವಾಗಬೇಕೆಂದು ಪ್ರಸಾದ್ರಿಗೆ ಹೇಳುತ್ತಾ ಜಂಗಮವಾಣಿಯ ಕರೆಯನ್ನು ಕಡಿತಗೊಳಿಸಿದಳು. ಸರಿಸುಮಾರು 2 ವರ್ಷಗಳ ನಂತರ ಭ್ರಾಮರಿ ಸಾಹಿತ್ಯ ವೇದಿಕೆಗೆ 5 ವರ್ಷ ತುಂಬುವ ಸಮಯ. ಹಿಂದಿನ ದಿನ ತಯಾರಿ ನಡೆಯುತ್ತಿತ್ತು. ಆಗಲೇ ಚಿತ್ರ ಅವಳಿಗೆ ಪ್ರಸಾದ್ರಿಂದ ಕರೆ ಬಂತು. ನಾಳೆಯ ದಿನ ನಿಮ್ಮ ಭ್ರಾಮರಿ ಸಾಹಿತ್ಯ ವೇದಿಕೆಯಲ್ಲಿ ನಿಮ್ಮ ಕೈಯಾರೆ ನಾನು ಬರೆದ ಮೊದಲ ಪುಸ್ತಕ ಬಿಡುಗಡೆ ಆಗಬೇಕೆಂದು. ಆ ಮಾತನ್ನು ಕೇಳಿದ ಚಿತ್ರ ಆಯಿತೆಂದು ಒಪ್ಪಿದಳು. ಆ ದಿನ ಸಾಹಿತ್ಯ ವೇದಿಕೆಗೆ 5ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ವೇದಿಕೆ ಸ್ಪರ್ಧಿಗಳ ವಾಚನಕ್ಕಾಗಿ, ಪುಸ್ತಕ ಬಿಡುಗಡೆಗಾಗಿ ಕಾಯುತ್ತಿತ್ತು. ತನ್ನ ಪುಸ್ತಕವನ್ನು ಬಿಡುಗಡೆಗೊಳಿಸಲು ಪ್ರಸಾದ್ ಅಲ್ಲಿಗೆ ಆಗಮಿಸಿದ್ದರು. ತನ್ನ ಮನದ ಅಭಿಷ್ಟೆಯಂತೆ ಆ ಪುಸ್ತಕವನ್ನು ಸ್ವತಃ ಚಿತ್ರ ಅವರವರ ಕೈಯಿಂದ ಬಿಡುಗಡೆಗೊಳಿಸಿದರು. ಹಾಗೆ ಮೊದಲ ಪ್ರತಿಯನ್ನು ಚಿತ್ರ ಅವರವರಿಗೆ ನೀಡಿ, ಆ ದಿನ ನಿಮ್ಮ ಪ್ರೇರಣೆಯ ಮಾತಿನಿಂದ ನಾನೊಬ್ಬ ಪುಸ್ತಕವನ್ನು ಬರೆಯುವ ಮಟ್ಟಿಗೆ ಬೆಳೆದೆ ಎಂದು ಮಾತಿನ ಮೂಲಕ ಧನ್ಯವಾದವನ್ನು ಪ್ರಸಾದ್ ಚಿತ್ರ ಅವರಿಗೆ ತಿಳಿಸಿದರು. ಆದರೆ ಒಂದೇ ಒಂದು ಷರತ್ತು, ಈ ಪುಸ್ತಕವನ್ನು ನೀವು ಮನೆಗೆ ತೆರಳಿ ಹೋಗಿ ನೋಡಬೇಕೆಂದು ಹೇಳಿದರು. ಅಂದಿನ ಕಾರ್ಯಕ್ರಮವನ್ನು ಮುಗಿಸಿ ಮನೆಗೆ ತೆರಳಿದ ಚಿತ್ರ ಮೊದಲು ಹೋಗಿ ಪುಸ್ತಕವನ್ನು ತೆರೆದಳು. ಪುಸ್ತಕದ ಶೀರ್ಷಿಕೆ ಏನಿದೆ ಎಂದು ನೋಡಿದಾಗ ಆಕೆಗೆ ಒಂದು ಆಶ್ಚರ್ಯ ಕಾದಿತ್ತು. ಅದೇನೆಂದರೆ, ತಾನು ಪ್ರತಿ ವರ್ಷ ತನ್ನ ವಾಟ್ಸಪ್ನ ಸ್ಟೇಟಸ್ನಲ್ಲಿ ಆ ಒಂದು ಸಾಲನ್ನು ಹಾಕುತ್ತಿದ್ದಳು. ಆಗ ಆಕೆಯ ಕುತೂಹಲ ಇಮ್ಮಡಿಯಾಯಿತು. ಪುಟ ತೆರೆದು ಓದಲಾರಂಭಿಸಿದವಳು ಪ್ರಥಮ ಪುಟದಿಂದ ಕೊನೆಯ ಪುಟದವರೆಗೂ ಓದಿ ಮುಗಿಸಿದಳು. ಓದಿ ಸಂಪೂರ್ಣವಾಗಿ ಮುಗಿಸಿದಾಗ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಹೌದು,
2 ವರ್ಷಗಳ ಹಿಂದೆ ತಾನು ಜಂಗಮವಾಣಿಯ ಕರೆಯಲ್ಲಿ ಪ್ರಸಾದರವರಿಗೆ ತನ್ನ ಮತ್ತು ತನ್ನ ಅತ್ತೆ ಭ್ರಾಮರಿಯ ನೈಜ ಘಟನೆಯನ್ನು ಹೇಳಿದ ಕಥೆಯೇ ಪುಸ್ತಕ ರೂಪದಲ್ಲಿ ಅಕ್ಷರವಾಗಿ ಮೂಡಿತ್ತು. ಪ್ರತಿ ಬಾರಿ ಆಕೆಯನ್ನು ನೆನೆದಾಗ ದುಃಖದಿಂದ ಕಣ್ಣೀರು ಬರುತ್ತಿತ್ತು. ಆದರೆ ಇಂದು ಸಂತೋಷದಿಂದ ಕಣ್ಣೀರು ಆನಂದ ಬಾಷ್ಪವಾಗಿ ಹೊರಚೆಲ್ಲಿತು. ಪ್ರಸಾದರವರಿಗೆ ಮನಸ್ಸಿನಲ್ಲಿಯೇ ಧನ್ಯವಾದವನ್ನು ಸೂಚಿಸಿ ಮಗದೊಮ್ಮೆ ಪುಸ್ತಕದ ಶೀರ್ಷಿಕೆಯನ್ನು ನೋಡಿದಾಗ ಅಲ್ಲಿ ಬರೆದಿತ್ತು, ಭ್ರಾಮರಿ ನೀನಿರಬೇಕಿತ್ತು ಈಗ ಎಂದು. ಕಥೆಯನ್ನು ಕೇಳಿದ ಎಲ್ಲರಿಗೂ ವಂದನೆಗಳು. ಕೇಳುಗ ಮಿತ್ರರೇ, ಇದುವರೆಗೆ ಶಿಕ್ಷಕರಾದ ಶ್ರೀಪಾದ ಬಿ ಆಚಾರ್ಯ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.